ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಬನ್ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾನೇ ಸಿಂಪಲ್, ಈಸಿ ಆದ 10 ನಿಮಿಷದಲ್ಲಿ ಮಾಡ್ಕೋಬಹುದು. ಇದು ಬನ್ ದೋಸೆ ಮಾಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋದು 1 ಕಪ್ಪು ಚಿರೋಟಿ ರವೆ ಹಾಗೂ 1 ಕಪ್ಪು ಮೊಸರು ಇದ್ರೆ ಸಾಕು, ತುಂಬಾನೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಅರ್ಧ ಕಪ್ಪಿನ ಮೇಲೆ ಅಷ್ಟು ಫಸ್ಟ್ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು. ಅಷ್ಟು ನೈಸಾಗಿ ಕೂಡ ಇರ್ಬೋದು, ಸ್ವಲ್ಪ ರವೆ ಇರಬೇಕು. ಆ ಥರ ರುಬ್ಬಿಟ್ಟುಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಉದ್ದಿನ ಬೇಳೆ ಅಕ್ಕಿ ಏನು ಬೇಕಾಗಲ್ಲ, ಹಿಟ್ಟು ಇಲ್ಲಪ್ಪ ಮನೆಯಲ್ಲಿ ದೋಸೆ ಮಾಡೋಕ್ಕಿಲ್ಲ ಅಂದಾಗ ಈ ಥರದಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸೋಡಾ ಪುಡಿಯನ್ನು ಕೂಡ ಹಾಕಿ, ಒಂದು 1/4 ಟೇಬಲ್ ಸ್ಪೂನ್ ಕಮ್ಮಿ ಸೋಡಾ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ನೆನೆಯಲು ಬಿಡಿ. ಈರುಳ್ಳಿ ಹಾಗೂ ಹಸಿಮೆಣಸಿಕಾಯಿ ಬೇಕಾಗುತ್ತೆ. ಹಸಿಮೆಣಸಿಕಾಯಿ ಒಂದೇ ಒಂದು ಸಾಕು, ನಿಮ್ಗೆ ಬೇಕಂದ್ರೆ ಹಾಕಿ ಅಥವಾ ಸ್ಕಿಪ್ ಮಾಡ್ಕೊಳ್ಳಿ. ಈರುಳ್ಳಿ ನೀವು ಎಷ್ಟು ನೈಸಾಗಿ ಕಟ್ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಆ ಈರುಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೇಯಿಸಿರ್ತೀವಲ್ಲ ಅದಕ್ಕೋಸ್ಕರ ತುಂಬಾನೇ ಚೆನ್ನಾಗಿ ಬರುತ್ತೆ. ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಡಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಸ್ವಲ್ಪ 2-3 ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿ ಇದು ಚಟ್ಪಟ್ ಅಂದ ಮೇಲೆ 1-2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಇಂಗನ್ನು ಕೂಡ ಹಾಕಿ ನಿಮ್ಗೆ ಇಷ್ಟ ಅನ್ಸಿದ್ರೆ ಹಾಗೆ ಕಟ್ ಮಾಡಿ ಇಟ್ಟಕೊಂಡ ಮೆಣಸಿನಕಾಯಿ ಹಾಗೂ ಈರುಳ್ಳಿಯನ್ನು ಕೂಡ ಈ ಎಣ್ಣೆ ಚೆನ್ನಾಗಿ ಕಾದು ಗೋಲ್ಡನ್ ಬ್ರೌನ್ ಬಂದಾಗ ಕಡಲೆಬೇಳೆ ಬಂದ್ಮೇಲೆ ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿ ಬಿಸಿ ತರ ಇರಬೇಕು, ಜಾಸ್ತಿ ಫ್ರೈ ಮಾಡಕ್ ಹೋಗಬೇಡಿ. ಇದಕ್ಕೆ ಕರಿಬೇವು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರಲು ಬಿಡಿ. ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ. 5-10 ನಿಮಿಷ ನೆಂದು ಬಂದಿದ್ಮೇಲೆ ಚೆನ್ನಾಗಿರುತ್ತೆ. ಈ ಹಿಟ್ಟಿಗೆ ನಾವು ಈರುಳ್ಳಿ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಬಿಸಿ ಇದ್ದಾಗ ಹಾಕಬೇಡಿ, ಆರಿದ ಮೇಲೆ ಹಾಕಿ. ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಇದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಎಷ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಿರಲ್ಲ ಈರುಳ್ಳಿ ಹಾಗೂ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನೀವು ಒಂದು ಬಟ್ಟಲಿನಂತ ಇರುತ್ತಲ್ವಾ ಕಡಾಯಿ, ತಾಳಿಸೋ ಕಡಾಯಿಯಲ್ಲಿಟ್ಟು ಇವಾಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ರೌಂಡ್ ಆಕಾರದಲ್ಲಿ ಒಂದು ಪಾತ್ರೆಯಿಂದ ದಪ್ಪದಾದ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇವಾಗ 3 ಚಮಚ ಹಿಟ್ಟನ್ನು ಹಾಕಿ, ದಪ್ಪ ಬೇಕಂದ್ರೆ 3 ಹಾಕಿ, ಸ್ವಲ್ಪ ತಿಳು ಬೇಕಂದ್ರೆ 2 ಚಮಚ ಹಾಕಿದರೆ ಸಾಕು, ಬಬಲ್ ಥರ ಬರುತ್ತೆ. ಇದರಲ್ಲಿ ಈರುಳ್ಳಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಬನ್ ದೋಸೆಗೆ. ಇವಾಗ ಈರುಳ್ಳಿ ಇಲ್ಲ, ಅದೇ ಹಿಟ್ಟಲ್ಲಿ ಸ್ವಲ್ಪ ಎತ್ತಿಟ್ಟುಕೊಂಡು ನಿಮ್ಗೆ ಈರುಳ್ಳಿ ಬೇಕಂದ್ರೆ ಈರುಳ್ಳಿ ಹಾಕಿರ್ತೀವಿ, ಇಲ್ಲೊಂದು ಈರುಳ್ಳಿ ಇಲ್ಲದೆ ಕಡೆಗೆ ಎಣ್ಣೆ ಹಾಕಿ ಹಾಗೆ ಒಂದು 3 ಚಮಚ ಹಿಟ್ಟನ್ನು ಹಾಕಿ ಇದಕ್ಕೆ ಕ್ಲೋಸ್ ಮಾಡಿ ಇಡಿ. ಸಣ್ಣ ಉರಿಯಲ್ಲಿ ಈರುಳ್ಳಿ ಹಾಕಿ ಬೇಕಂದ್ರೆ ಲೈಟಾಗಿ ಮೇಲೆ ಹಾಕಿ ಇದನ್ನು ಕ್ಯಾಪನ್ನು ಮುಚ್ಚಿ ಸಣ್ಣ ಉರಿಯಲ್ಲೇ ಮುಚ್ಚಿ 1-2 ನಿಮಿಷಕ್ಕೆ ಚೆನ್ನಾಗಿ ಬೆಂದು ಬರುತ್ತೆ ನೋಡಿ. ಈ ಥರದಲ್ಲಿ ಚೆನ್ನಾಗಿ ಬೆಂದು ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಫ್ರೈ ಮಾಡಿ ತಿರುವಿ ಹಾಕಿ ಸ್ವಲ್ಪ ಬೇಯಿಸಿ. ಇವಾಗ ನೋಡಿ ಬನ್ ದೋಸೆ ರೆಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್. ಧನ್ಯವಾದಗಳು.